ಆಯ್ತು ಸುಮ್ಮನೆ ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ಸರ್ ಸ್ಟಾರ್ಟ್ ಮಾಡ್ತೀರಾ? ನೀವೇ ಮಾಡ್ಬಿಡಿ ಮೇಡಮ್. ಸರ್ ನೋಡಿ, ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿಗೆ ನಾವು ಕಳೆದ 7 ತಿಂಗಳ ಹಿಂದೆನೆ ದೂರು ಕೊಟ್ಟಿದ್ದೀವಿ. ಒಂದಕ್ಕೂ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಮಹಾಜರ್ ಮಾಡಿಲ್ಲ. ನಮ್ದೂರು ಸರಿನೋ ತಪ್ಪು ಡೈಲಿ ಒಂದು ಗಣೆ ಕೆಲಸ ಮಾಡ್ತಾನೆ ಅವ್ರೆ. ಸೊ ಇಷ್ಟೆಲ್ಲ ಆಯ್ತೈತೆ. ರೀಜನಲ್ ಕಮಿಷನರ್ ಆಗಿ ಇಲ್ಲಿ ಏನ್ ಮಾಡ್ತಿದ್ದೀರಾ ಅನ್ನೋ ಮಾಹಿತಿ ತಿಳ್ಕೊಳಕ್ ಬಂದಿದೀವಿ. ಒಂದು, ಈಗ ದಲಿತ ಪರ ಸಂಘಟನೆ, ರೈತ ಪರ ಸಂಘಟನೆ ಮತ್ತೆ ಕನ್ನಡ ಪರ ಸಂಘಟನೆಯವರು ನಿಮ್ಗೊಂದು ಮೆಮೊರಾಂಡಮ್ ಕೊಡ್ತಾವ್ರೆ. ಏನ್ ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀನಿ ಅಂತೀರಾ, ಅದರಲ್ಲಿ ಪಬ್ಲಿಕ್ ಸಹ ನೀವು ಇನ್ಕ್ಲೂಡ್ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಆಗಿ ನೀವು ಇಲ್ಲಿ ನಿಮ್ದೇನು ಕಮಿಟಿ ರಚನೆ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡ್ತೀರಾ, ಮಾಡ್ಬೇಕು. ಫಸ್ಟ್ ಆಕ್ಟಿವಿಟೀಸ್ ಗಳನ್ನೆಲ್ಲ ಕ್ಲೋಸ್ ಮಾಡ್ತೀವಿ ಸರ್. ಎಲ್ಲ ಅರಣ್ಯ ಭೂಮಿ, ಕಂದಾಯ ಭೂಮಿ, ನೀರಾವರಿ ಭೂಮಿ ಇಷ್ಟೆಲ್ಲಾನು ಒತ್ತುವರಿ ಮಾಡ್ಕೊಂಡು ಅಲ್ಲಿ ಕಾಡು ಪ್ರಾಣಿಗಳಿಗೆ ಮತ್ತೆ ಜಾನುವಾರುಗಳಿಗೆ ತೊಂದರೆ ಕೊಡ್ತಾವ್ರೆ. 4 ಬಾರ್ ನಡೀತೈತೆ ಅಲ್ಲಿ, ಹಾಡಿ ಜನಗಳಿಗೆ ತೊಂದರೆ ಆಯ್ತೈತೆ. ನೀವ್ ಯಾಕೆ ಇನ್ನೂ ಅಲ್ಲಿಗೆ ಬಂದಿಲ್ಲ ಸರ್? ನೀವು ವರದಿ ಮಾಡ್ಕೊಂಡು ಒಂದ್ 5-6 ತಿಂಗಳಾಯ್ತು. ತಾವಾದ್ರೂ ಬಂದು ಕಣ್ಣಾರೆ ನೋಡಿದ್ರೆ ಗೊತ್ತಾಯ್ತದೆ ಸರ್ ಅಲ್ಲಿ ರೈತರ ಕಷ್ಟ. ತಾವ್ ಯಾಕೆ ಸರ್ ಬಂದಿಲ್ಲ ಅನ್ನೋದು ನಮ್ಮ ಇದು ಸರ್. ಸೊ ದಯಮಾಡಿ ಟ್ರಾನ್ಸ್ಪರೆಂಟ್ ಆಗಿ ನಡೆಸಿ ಸರ್ ನೀವು ಅನ್ನೋದು ನಮ್ ಡಿಮ್ಯಾಂಡ್ ಸರ್. ಇವಾಗ ಸರ್ ನಮಸ್ಕಾರ, ಹೊನ್ನೂರು ಪ್ರಕಾಶ್ ಅಂತ. ನಮ್ಮ ಉದ್ದೇಶ ನಾವು ಇಲ್ಲಿ ಬಂದು ಕೂತ್ಕೊಳ್ಳೋದು ನಮ್ ಕೆಲಸ ಅಲ್ಲ ಸರ್. ನೀವು ಆರ್ಸಿ ಅವರು, ಅದು ನಿಮ್ಮ ಹೆಸರ ಇನ್ನು ಹಿಂದೆ ಇದ್ದು ಯಾರಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ ಕೆಲಸ ಅಲ್ಲ ಇದು. ಆ ಕೆಲಸ ನಿಮ್ಗೆ, ಅದಕ್ಕೆ ನಿಮ್ಗೆ ಸಂಬಳ ಕೊಡೋದು ನಾವು ಅಲ್ವಾ ಸರ್? ಸಂಬಳ ಕೊಡೋ ಅರ್ಥನ ನಿಮ್ಗೆ ಇದೆಲ್ಲ ನೋಡ್ಕೊಳ್ಳಿ. ಡಿ ಸಿಗಳು ಅವ್ರ ಮೇಲೆ ನೀವು, ನಿಮ್ಮ ಮೇಲೆ ಯಾರ ಅದಕ್ಕೆ ನಮ್ಗೆ ಒಳ ಕೆಲಸ, ನಮ್ ಕೆಲ್ಸಗಳು ನಮ್ಗೆ ಬೇಕಾಗಿಲ್ಲ. ನೀವು ಇದುವರೆಗೆ ನಾ ಆಸ್ ಅ ಪರ್ಸನ್ ಆಗಿ ಹೇಳಲ್ಲ, ಏನೇನು ನಡೆದಿದೆ ಇದುವರೆಗೆ ಇಲ್ಲಿ ಆಕ್ಟಿವಿಟೀಸ್ಗಳು ಯಾಕೆ ನಡೀತಾ ಇದೆ. ಅದೇ ನಾನು ಒಳಗಡೆ ಹೋದ್ರೆ ಕಾರ್ ಒಳಗಡೆ ಸೌದೆ ತಗೊಂಡ್ಬಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತಿದ್ದಾರೆ. ತಪ್ಪು ಟ್ರಿಪ್ಪಲ್ಲಿ ಹೋದ್ರೆ ಫೈನು, ಹೆಲ್ಮೆಟ್ ಇಲ್ದರೆ ಫೈನು, ಅಷ್ಟೆಲ್ಲ ನಡೀತಾ ಇದ್ರು. ಅಲ್ಲಿ ಅಲ್ಲೆಲ್ಲ ಕುಡಿದು ತಿಂದು ಹಾಳು ಮಾಡಿ ಇಡೀ ಕಬಿನಿ. ಅವ್ರು ಹೇಳ್ತಾರೆ MLA ಬರೀ ಕಬಿನಿ ನಮ್ದಲ್ಲ, ಕಬಿನಿ ಮಾದೇಶ್ವರನ ಬೆಟ್ಟದವರೆಗೂ ಬರ್ತದೆ ಸರ್. ಎಲ್ಲರಿಗೂ ಪರಿಸರ ಆದ್ಮೇಲೆ ಎಲ್ಲರಿಗೂ ಬರ್ತದೆ, ನನಗೂ ಹಕ್ಕಿದೆ ಕೇಳಕ್ಕೆ. ಹಾಗಾಗಿ ಇಷ್ಟು ಹಾಳಾಗ್ತಿದೆ ಸರ್. ಅಲ್ಲಿ 19 TMC ನೀರಿಲ್ಲ, ಇರೋದೇ 15 TMC ನೀರು. 4 TMC ನೀರನ್ನ ಮುಚ್ಚಿಬಿಟ್ಟಿದ್ದಾರೆ. ಹಂಗಾಗಿ ಸರ್ ರೈತರಿಗೆ ಇದೆಲ್ಲ ಆದ್ಮೇಲೆ ಮುಂದೆ ಈಗಲೇ ನೋಡಿ ಬಂದ್ಬಿಡ್ತದೆ. ಈಗ ಬೇಸಿಗೆ ಬಂದ್ರೆ ಗ್ಲೋಬಲ್ ವಾರ್ಮಿಂಗು ಅದು ಇದು ಎಲ್ಲ ಬಾಯ್ ಬಿಡ್ಕತ್ತಾ ಇದೆ. ಹಾಗಾಗಿ ನೀವು ಒಂಚೂರ್ನ ಈ ಥರದವ್ರನ್ನ ಇದು ಫಸ್ಟ್ ನಿಲ್ಲಿಸಿ ಆಮೇಲೆ ತನಿಖೆ ಮಾಡಿ. ಹೈಕೋರ್ಟ್ ಜಡ್ಜ್ ಆಗಬೇಕು. ನೀವಲ್ಲ, ನೀವು ಫೇಲ್ ಆಗಿದ್ದೀರಿ. ನಿಮ್ಮ ಮೇಲೆ ನಮ್ಗೆ ನಂಬಿಕಿಲ್ಲ, ಪೂರ್ತಿ ನಂಬಿಕಿಲ್ಲ. ಯಾಕಂದ್ರೆ ನೀವು ಮಾಡಿಲ್ಲ. ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಯಾರು ಮಾಡಿ ನಮ್ಗಳು ಕರಿತಿದ್ರಿ. ನೀವು ಮಾಡಿಲ್ಲ. ನಾವೆಲ್ಲ ಸ್ಟ್ರೈಕ್ ಮಾಡಿ ಅವರು ಒಂದು ನೋಟಿಸ್ ಕೊಟ್ಟರ. ಇವ್ರು ಯಾರು, ನೀರಾವರಿ ಇವರು ಜನರು ನಮ್ಮನ್ನ ತಾಲೂಕ್ ಕಚೇರಿ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ, ಸಭೆ ಸಮಾರಂಭಗಳು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನೋಟಿಸ್ ಕೊಟ್ಟಿ ಅಂತ ಕೊಡ್ತಾರಲ್ಲ ಸರ್ ಇವರು. ನಿಜವಾಗ್ಲೂ ಸಂಬಳ ತಕೊಂಡ್ರ ಇವರು, ಅವ್ರ ಕೈಲಿ ಸಂಬಳ ಇಸ್ಕೊಂಡ್ರ ಸರ್. ನೀವು ಒಂಚೂರು ಅದೆಲ್ಲ ನೋಡ್ಬೇಕು ನೀವು. ಅದು ನಮ್ಗೆ ಎಷ್ಟು ಇದಾಗುತ್ತೆ. ಮತ್ತೆ ಅಲ್ಲಿ ಯಥೇಚ್ಛ ನಡೀತದೆ. BRT ಕೋರ್ ಝೋನ್ ಅಲ್ಲೇ ಇದೆ. BRT ಜಂಗಲ್ ಲಾಡ್ಜು ಮತ್ತೆ ಸಫಾರಿ ನಡೆಯಿಲ್ಲ. ಕೋರ್ ಝೋನ್ ಅಲ್ಲಿ ಸುಪ್ರೀಂ ಕೋರ್ಟ್ ಆ BRTಲಿ ಇವತ್ತು ನಡೀತಾ ಇದೆ. ಒಳಗಡೆನೆ ಇದೆ, ಜಂಗಲ್ ಲಾಡ್ಜು ಅಲ್ಲೇ ಇದೆ. BRT ಕೋರ್ ಝೋನ್ ಅಲ್ಲಿ ಈಗ ಅಲ್ಲೂ ಸ್ಟಾರ್ಟ್ ಆಗಿದೆ. ನಾನು ಹೇಳೋದು ಬರೀ ಬಂಡೀಪುರ, ನಾಗರಹೊಳೆ ಅಲ್ಲ, MA ಮಿಲ್ಸು, BRT ಅದು ನೀವು ಸಫಾರಿನಿಗೆ ಅಲ್ಲಿ ನಡೀತದೆ. ಅಜ್ಜಿಪುರ ಮತ್ತೆ ಕೇಗುಡಿಲಿ ನಡೀತದೆ, ಅದು ನಿಲ್ಲಿಸ್ಬೇಕು ಸರ್. ಮತ್ತೆ ಈ ಸಮಗ್ರನ ನಿವೃತ್ತ ಜಡ್ಜ್, ಹೈಕೋರ್ಟ್ ಜಡ್ಜ್ ಆಗಬೇಕು, ಇಲ್ಲ ಹಾಲಿ ಹೈಕೋರ್ಟ್ ಜಡ್ಜ್ ಆಗಬೇಕು. ಅವನ್ನ ನಿಲ್ಸ್ಕೊಂಡು ಮತ್ತೆ DC ಗಳನ್ನ ಬಿಟ್ಟು ನೀವು ಬೇರೆ DC ಗಳು ಹಾಕಬೇಕು. ಈ DC ಗಳು ಹಾಕೊಂಡ್ರೆ ನಾವು ಒಪ್ಪಲ್ಲ. ನಿಮ್ಮ ಜೊತೆಗೆ ಬೇರೆ DC, ನಮ್ಮ ಈಗ ಬಂದಿರೋ ಚಾಮರಾಜನಗರ ಮೈಸೂರು DCನ ಬೇರೆ DC ಹಾಕೊಂಡು, ಮತ್ತೆ ಕಾವೇರಿ ನಿಗಮ ಇರ್ಬೋದು, ಇನ್ಯಾರ ಇರೋದೆಲ್ಲ ಬೇರೆಯವ್ರು ತಗೋಬೇಕು. ಇವರೆಲ್ಲ ಬುಕ್ ಆಗ್ಬಿಟ್ಟಿದ್ದಾರೆ. ಗೊತ್ತಾಗುತ್ತೆ ಈಗ ಬುಕ್ ಆಗಿಲ್ಲ ಅಂದ್ರೆ ಯಾಕೆ ಅಲ್ಲಿ ನಡೀತಾ ಇದ್ದು? ಅಲಿನೇಷನ್ ಯಾಕೆ ಕೊಟ್ರು ಸರ್? ಈಗ ದುಡ್ಡು ಇಸ್ಕೊಳ್ಳಿಲ್ಲ, ಲಂಚ ಇಸ್ಕೊಳ್ಳಿಲ್ಲ ಅಂದ್ರೆ ಅಲಿನೇಷನ್ ಯಾಕೆ ಕೊಟ್ರು ತಹಸೀಲ್ದಾರರು? ಅದ್ ನೋಡ್ಕೊಂಡು ಇವರೆಲ್ಲ ಯಾಕೆ ಕೂತಿದ್ರು? MLAಗಳು ಏನ್ ಮಾಡ್ತಿದ್ರು? ಮಿನಿಸ್ಟ್ರಿಗಳು ಏನ್ ಮಾಡ್ತಿದ್ರು? ಹಾಗಾಗಿ ಈಗ ನಾವ್ ಯಾವಾಗ ಬಂದು ಎಲ್ಲ ಮಿತಿಮೀರಿ ಅಂತಕ್ಕೆ ನಾವು ಬಂದಿದ್ವಿ. ಈ ದೇಶದ ಪ್ರಭುಗಳು ಅನ್ಯಾಯ ಆಗ್ತದೆ ಅಂತ ಬಂದಿವಿ ಸರ್. ಹಾಗಾಗಿ ನೀವು ಈ ಕೆಲಸಗಳನ್ನ ಮಾಡಿ ಯಾವುದೇ ಕಾರಣಕ್ಕಲ್ಲಿ ಸಫಾರಿ ಗಿಫಾರಿ ನಡೆಸಿ ನಾವು ಅಲ್ಲಿ ರೈತರ ಎಂಟಿರು ಮುಂಡಾರಾಗರು ಸರ್. ಆ ರೆಸಾರ್ಟ್ ಒಳಗಡೆ ನುಗ್ಗಲ್ಲ ಹುಲಿ, ರೆಸಾರ್ಟ್ ಒಳಗಡೆ ನುಗ್ಗಲ್ಲ, ಅಲ್ಲಿ ಏನು ತಿನ್ನಕ್ ಹೋಗಲ್ಲ. ಅದು ಬರೋದು ರೈತರ ಜಮೀನಿಗೆ. ರೈತರು ಎಂಟಿರು ಮುಂಡೇರಾಯ್ತಾರೆ, ರೈತರ ಮಕ್ಕಳು ಮುಂಡೇರಾಯ್ತಾರೆ. ಅಲ್ಲಿ ಆಗೋದು ಆಗಲಿ. ಇವ್ರ ಕಂಡೀಷನ್ ತಗೊಳ್ಳಿ. ಅವ್ರೆಲ್ಲ ಅನ್ನ ಉಣ್ಣಲ್ವ ಸರ್ ಅವರು? ರೈತ ಅದಕ್ಕೆಲ್ಲ ಬೇಕು, ಇದಕ್ಕೆಲ್ಲ ಬೇಡ ರೈತ. ಹಾಗಾಗಿ ರೈತನ ಉಳಿಸೋದು ತಮ್ಮ ಜವಾಬ್ದಾರಿ ಸರ್. ಮತ್ತೆ ಪರಿಸರ ಉಳಿಸಿ. ಆ ಏನು 4 TMC ನೀರು ಅಂದರೆ 40 ಎಕರೆ, 40,000 ಎಕರೆಗೆ ಆಯ್ತು. 1 TMC 8,000 9,000 ಎಕರೆಗೆ ಆಯ್ತು ಸರ್. 4 TMC ನೀರಿಲ್ಲ. ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ರಾಜಾರೋಷವಾಗಿ. ಎಲ್ಲ ಮಿನಿಸ್ಟ್ರಿಗಳೇ ಇಲ್ಲಿ ನಡೀತಾ ಇರೋದು. ನೀವು ಮಾಡೋಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ ಪ್ಲಾಜರ್. ಅದು ಈ ಕಡೆಯಿಂದ ನೀವು ಈಗ ನಾವು ನಿಮ್ಗೆ ಕೊಡಪ್ಪ, ನೀವು ಹೇಳಿ
ನೋಡಿ ಜನ ನನ್ನ ಮೇಲೆ ಗಲಾಟೆ ಮಾಡ್ತಾರಪ್ಪ, ಬೀದಿಲ್ ಕೂತ್ಕೊಳ್ಳೋರು ಅವರು. ನಾವು ಮಾಡೋಕ್ಕಾಗಲ್ಲ. ಈಗ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ, ನೀವು ಮಾಡಿ ಸರ್. ನಿಮ್ಮ ಪರವಾಗಿ ನಿಮ್ಗೆ ಪ್ರಾಣ ಕೊಡೋಕೆ ನಾವು ರೆಡಿ. ನಿಮ್ಗೆ ಏನೇ ಆಗಲಿ ನಾವು, ನೀವು ಮೊನ್ನೆ ನೋಡಿ ನಮ್ಮ ಶಿಲ್ಪನಾಗ್ ಮೇಡಮ್ ಹೋದ್ರು, ಉಳಿಸ್ಕೊಳ್ಳಿ ಅಂತ ಸ್ಟ್ರೈಕ್ ಮಾಡಿದ್ರು ಚಾಮರಾಜನಗರದಲ್ಲಿ. ಅಲೋ ಸರ್. ಹಾಗಾಗಿ ನೀವು ಮಾಡಿ, ನಿಮಗೆ ನಾವು ಇಡೀ ನಮ್ಮ ತನು ಮನ ಧನ ನಮ್ಮ ಎಲ್ಲ ನಿಮ್ಗೆ ಪ್ರಾಣನ ನಾವು ಕೊಡ್ತೀವಿ ಸರ್. ಒಂದು ಪ್ರಾಮಾಣಿಕವಾಗಿ ಮಾಡಿ ಅದನ್ನ ಉಳಿಸಿ. ಯಾರು ಅವ್ರೆಲ್ಲೆಲ್ಲಿಂದ ಬಂದು ಮಾಡೋದಲ್ಲ ಸರ್, ನಿಮ್ಗೆ ರೈತ ಬೇಕು, ಆ ರೈತನ ಇವತ್ತು ಬೇಕು. ಹಾಗಾಗಿ ಅದೊಂದು ಮಾಡ್ಕೊಡಿ ಸರ್. ಜೊತೆಗೆ BRT MMLಸು ತಗೊಳ್ಳಿ. ಜೊತೆಗೆ ನಾ ಇನ್ನೊಂದು ಹೇಳತ್ತೆ ಅಂದ್ರೆ, ಒಂದು ನಾವು ಸರ್ ಇದನ್ನ ಅರಣ್ಯ ಮೇಲೆ ಅದ್ರ ಒತ್ತಡ ತರಲು ಕೃಷಿ ಪ್ರವಾಸೋದ್ಯಮ ಮಾಡಿ ಅಂತ ಆಗಿಂದ ಸರ್ಕಾರನ ಕೇಳ್ತಾ ಇದೀವಿ ಸರ್. ಮತ್ತೆ ಬೇಸಾಯದ ಜೊತೆಗೆ ಆದಾಯ ರೈತಿಗೆ ಕೃಷಿ ಪ್ರವಾಸೋದ್ಯಮ ಅಂತ ನಾವು ಇಲ್ಲೆಲ್ಲ ಮಾಡಿದೀವಿ ಸರ್. ಹಾಗಾಗಿ ನೀವು ಈಗ ಅಂದ್ರೆ ಕೃಷಿನ ಮರಿತಾ ಇದಾರೆ ಸಿಟಿಲಿರೋರೆಲ್ಲ. ಹಾಲು ಎಲ್ಲಿ ಬರ್ತಾ ಇದ್ರೆ ಅಂಗಡಿಲಿ ಬತ್ತೆ ಅಂತಾರೆ, ಅಕ್ಕಿಯಲ್ಲಿ ಬತ್ತೆ ಅಂಗಡಿಲಿ ಬತ್ತೆ ಅಂತಾರೆ. ಮತ್ತೆ ಅವ್ರ ಜೊತೆಗೆ ಜಂಜಟ ಸಿಕ್ಕಾಪಟ್ಟೆ ಜೀವನ ಇದೆ. ಹಾಗಾಗಿ ಹೊಲದಲ್ಲಿ ಬಂದು ಕೆಲಸ ಮಾಡೋದು, ಅಲ್ಲಿ ಹಾಲು ಕರೆಯೋದು, ಈಜ್ ಹೊಡೆಯೋದು, ಮತ್ತೆ ಅಲ್ಲಿ ವೈವಿಧ್ಯದ ತರಕಾರಿಗಳು ತಿನ್ನೋದು, ಆಮೇಲೆ ಆ ಸಾವಯವ ಕೃಷಿಗ ಮಣ್ಣೊಂದಿಗೆ ಇವರು ಬಾಂಧವ್ಯ ಬೆಸೆಯೋದು, ಮತ್ತೆ ಒಳ್ಳೆ ಫುಡ್ಡು, ಒಳ್ಳೆ ಪರಿಸರ, ಮತ್ತೆ ಸುತ್ತಮುತ್ತ ಪ್ರವಾಸನಿಗೆ ಎತ್ತಿನ ಗಾಡಿಲಿ ಕರ್ಕೊಂಡು ಹೋಗೋದು, ಮತ್ತೆ ಆಟ ಚಿಲ್ಲಿ ದಾಂಡು ಅದು ಇದೆಲ್ಲ ಆಟ ಆಡೋದು, ಕಬಡ್ಡಿ ಆಡೋದು. ಅಲ್ಲಿ ಅವ್ರು ಬಂದು ಒಂದು ಅಲ್ಲೇ ರೈತ ಇದ್ದಾನೆ ಅಂದ್ರೆ ಒಂದು 10 ಫ್ಯಾಮಿಲಿ ಉಳ್ಕೊಳ್ಳೋ ಥರ ಮಾಡಿ ಇವೆಲ್ಲ ನಾವು ಮಾಡ್ತೀವಿ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಮತ್ತೆ ಅಲ್ಲೇ ಮೌಲ್ಯವರ್ಧನೆ ಮಾಡೋದು. ಹೆಂಗ್ ಮಾಡೋದು ಮೌಲ್ಯ? ಈಗ ನೀವೆಲ್ಲ ಪೇಡ ತಿನ್ಬೇಕು, ಬೇಡ ಕೆಮಿಕಲ್, ನಾವು ಅಲ್ಲಿ ಬೆಲ್ಲದ ಪೇಡ ಮಾಡ್ತೀವಿ, ರಾಗಿ ಲಡ್ಡು ಮಾಡ್ತೀವಿ, ರಾಗಿ ಹಪ್ಪಳ ಮಾಡ್ತೀವಿ. ಈ ತರ ಒಂದಷ್ಟು ಕೃಷಿನ ತಗೊಂಡು ಕೃಷಿಗೆ ಮೌಲ್ಯವರ್ಧನೆ ಮಾಡಿ ಒಂದೊಳ್ಳೆ ಮಾರ್ಕೆಟ್ ಆದ್ರೆ, ಮತ್ತೆ ಅವರು ನಿಮ್ಮಂತೆಯವ್ರಿಗೆ ಎಲ್ಲೆಲ್ಲೋ ಹೋಗಿ ನೀವು ಎಲ್ಲೆಲ್ಲೋ ಅಲ್ಲಿರೋ ಬದಲು ಹಳ್ಳಿಗೆ ಒಂದು, ನಮ್ಮ ಮೊನ್ನೆ ಗಲಾಟೆ ಮಾಡಿದ್ರು ನನ್ನ ಮೇಲೆ, ನಾವು ಜೀವನ ಹಾಳಾಗುತ್ತೆ ಅಂತ. ನಾನು ಹೇಳಿದಪ್ಪ, ನಿನ್ನ ಹೊರಗಡೆಯಿಂದ ನಿಮ್ಮಲ್ಲೇ ಹೋಮ್ ಸ್ಟೇ ಮಾಡು, 5 ಗುಡ್ಸಲು ಕಟ್ಟು, ಮಳೆಯಾಳ ಗುಡ್ಸಲು, ತೊಪ್ಪನೆಲ್ಲ ತಾಸು, ನೆಲ ಮೇಲೆ ಮನಿ ಕಳ್ಳಿ, ಉಪ್ಪೆಸರು ಇಟ್ಟು ಊಟ ಮಾಡ್ಕೊಂಡು ಅಲ್ಲಿ ರೆಸಾರ್ಟ್ಲಿ ತಿನ್ನೋ ಬದಲು ನೀನು ಇಲ್ಲೇ ಮಾಡ್ಕೊಂಡು ಕಾಡ್ನ ಹೊರಗಡೆಯಿಂದ ನೋಡಿ. ಆಗ ರೈತನಿಗೆ ದುಡ್ಡಾಯ್ತು. ಕೃಷಿ